ಇಲ್ಲಿ ಬಿಜೆಪಿ ನಾವೆಲ್ಲರೂ ಬಿಜೆಪಿಯ ಕಾರ್ಯಕರ್ತರಿದ್ದೀರಿ ನಾವೆಲ್ಲರೂ. ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದನ್ನು ಕೂಡ ಕಿಂಚತ್ತು ಪಾತ್ರ ಇಲ್ಲ. ಇದೆಯಾ ನಮ್ದು? ಒಂದು ಚೂರು ನಮ್ದು ಪಾತ್ರ ಇಲ್ಲ ಇದರಲ್ಲಿ. ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಸದಾನಂದ ಗೌಡ್ರು ಇದ್ದಾಗ ಮುಖ್ಯಮಂತ್ರಿ ಒಂದು ಸರ್ಕಾರದ ಮೀಟಿಂಗ್ ಕರೆದ್ರು. ಕೇಂದ್ರ ಸರ್ಕಾರ ಅಕ್ವಿಜೇಷನ್ಗೆ ಕಾಯ್ದೆಯನ್ನ ಬದಲಾವಣೆ ಮಾಡಿದರೆ, ಅದಕ್ಕೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಜಗದೀಶ್ ಶೆಟ್ಟರು ಅಷ್ಟೇ ಬಂದಾಗ ಇದನ್ನ ಯಾವುದೇ ಅಕ್ವಿಜೇಷನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸಾರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವ ಅಂತಾರೆ. ನಾನು ಯಾವ್ದಕ್ಕನ ಸೈನ್ ಹಾಕಿದ್ರೆ ತೋರಿಸಿ, ನೀವು ನಾನು ಯಾವ್ದನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದಿನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದಿನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರ ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನ್ ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರಿಗೆ ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು ಅವ್ರಿಗೆ ಹುಟ್ಟಿರೋ ಕೂಸು ಅಂತ ಇಟ್ಕೊಂಡಿದ್ದೀರಾ ನೀವು. ಕೂಸು ಅಂದ್ರೆ ಇದು ಅವ್ರಿಗೆ ಹುಟ್ಟಿರೋದ್ನ ನೀವ್ಯಾಕಯ್ಯ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಕೂಸು ನಿಮ್ ಕೂಸು ಎತ್ಕೊಳ್ರಿ. ಫಸ್ಟ್ ಕಾಂಗ್ರೆಸ್ ಕೂಸುಗಳು ಏನೇನೋ ಅವು ಎತ್ಕೊಳ್ರಿ. ಜೆಡಿಎಸ್ ಕೂಸ್ನ ಯಾಕೆ ಎತ್ತಗೊಳಕ್ ಹೋಗ್ತೀರಾ ನೀವು?